ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ತುಂಬ ಸರಳವಾಗಿ ಸುಲಭವಾಗಿ ಮತ್ತು ರುಚಿಯಾಗಿ ಅಲಸಂದೆಕಾಯಿ ಪಲ್ಯ ಮಾಡೋಣ. ಕಾಯಿಯಿಂದ ಮಾಡುವ ಪಲ್ಯ ತುಂಬ ರುಚಿಯಾಗಿರುತ್ತದೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಈ ಪಲ್ಯ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಮನೆಯಲ್ಲಿ ಇರೋರು ಎಲ್ಲರೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಬನ್ನಿ ಇವತ್ತು ಅಲಸಂದೆಕಾಯಿ ಪಲ್ಯವನ್ನು ಮಾಡೋಣ. ಇದಕ್ಕಾಗಿ ನಾನು 1/4 ಕಿಲೋ ಅಷ್ಟು ಅಲಸಂದೆಕಾಯಿಯನ್ನು ತೆಗೆದುಕೊಂಡಿರೋದು. ಇದರ ಜೊತೆಗೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಮೊದಲು ಅಲಸಂದೆಕಾಯಿಯನ್ನು ತುಂಡು ಮಾಡ್ಕೊಳ್ಳೋಣ. ಕಾಯಿಯ 2 ತುದಿಗಳನ್ನು ತೆಗೆದು ಬೇಕಾದರೆ ನಾರ ತೆಗೆದು ಮಧ್ಯಮ ಆಕಾರದಲ್ಲಿ ತುಂಡು ಮಾಡ್ಕೊಳ್ಳಿ. ಅಲಸಂದೆಕಾಯಿ ತುಂಡು ಮಾಡಿದ ನಂತರ ಸ್ವಚ್ಛವಾಗಿ ನೀರಲ್ಲಿ ತೊಳೆದುಕೊಂಡು ತಗೊಳ್ಳೋಣ. ಈ ಪಲ್ಯಕ್ಕೆ ಬೇಕಾಗುವ ಮಸಾಲೆಗಳು ತೆಗೆದುಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಕಸೂರಿ ಮೆಥಿ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಚಿಕನ್ ಮಸಾಲೆ ತೆಗೆದುಕೊಂಡಿರೋದು. ಈ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿರೋದು. ಆವಾಗಲೇ ಎಣ್ಣೆ ಬಿಸಿ ಆಗಿದೆ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ತುಂಡು ಮಾಡಿಟ್ಟಿರೋ ಅಲಸಂದೆಕಾಯನ್ನು ಹಾಕಿ ಅಲಸಂದೆಕಾಯನ್ನು ಸುಮಾರು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಹುರಿದುಕೊಂಡು ತಗೊಳ್ಬೇಕು. ಹೀಗೆ ಕಾಯನ್ನು ಸ್ವಲ್ಪ ಹುರಿದುಕೊಂಡ್ರೆ ಪಲ್ಯಕ್ಕೆ ತುಂಬ ಒಳ್ಳೆ ರುಚಿ ಬರುತ್ತೆ. ಪಲ್ಯವನ್ನು ಬಿಸಿ ಬಿಸಿ ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತದೆ. ನೀವು ಕೂಡ ಈ ರೀತಿ ಅಲಸಂದೆಕಾಯಿ ಪಲ್ಯವನ್ನು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ಇಂಥ ಇನ್ನಷ್ಟು ರುಚಿಕರವಾದ ಮತ್ತು ಸುಲಭವಾದ ರೆಸಿಪಿಗಳಿಗಾಗಿ ನಮ್ಮ ಸ್ವಾಮಿ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲಸಂದೆಕಾಯಿಯನ್ನು ಸುಮಾರು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಹುರಿದುಕೊಂಡು ತೊಗೊಂಡೆ. ಈಗ ಕಾಯನ್ನು ಸ್ವಲ್ಪ ಹೀಗೆ ನಾವು ಹುರಿದ್ರೆ ಪಲ್ಯ ತುಂಬ ಒಳ್ಳೆ ರುಚಿ ಬರ್ತದೆ. ನೋಡಿ, ಅಲಸಂದೆಕಾಯಿ ಚೆನ್ನಾಗಿ ಹುರಿದಿದೆ. ಈಗ ಹುರಿದಿದಂಥ ಅಲಸಂದೆಕಾಯನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ತಗೊಂಡೆ. ಈಗ ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಜಜ್ಕೊಂಡು ಇಟ್ಟಿರೋಂಥ ಬೆಳ್ಳುಳ್ಳಿಯನ್ನು ಮತ್ತು ಸಣ್ಣಕ್ಕೆ ನಾವು ಹಚ್ಚಿಟ್ಟಿರೋಂಥ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಬಾಡೋವರೆಗೂ ಹುರಿದುಕೊಂಡು ತಗೊಂಡೆ. ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ಇದಕ್ಕೆ ಸಣ್ಣಕ್ಕೆ ಹಚ್ಕೊಂಡಿರೋಂಥ ಟೊಮೆಟೊನ ಹಾಕೋಣ. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಹುರಿದುಕೊಂಡು ತಗೊಳ್ಳೋಣ. ನೋಡಿ, ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಮೆತ್ತಗಾಗಿದೆ. ಈಗ ನಾವು ಮೊದಲು ಹುರಿದುಕೊಂಡಿರೋಂಥ ಅಲಸಂದೆಕಾಯನ್ನು ಇದಕ್ಕೆ ಹಾಕೊಳ್ಳೋಣ. ಈರುಳ್ಳಿ, ಟೊಮೆಟೊ ಮತ್ತು ಅಲಸಂದೆಕಾಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆಗಳು, ಡ್ರೈ ಮಸಾಲೆಗಳು ಹಾಕೋಣ. ಉಪ್ಪು, ಖಾರ, ಕಸೂರಿ ಮೆಂತಿ, ಜೀರಿಗೆ ಪುಡಿ, ಗರಂ ಮಸಾಲೆ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕೋಣ. ಎಲ್ಲ ಮಸಾಲೆಗಳನ್ನು ಕಾಯಿ ಮೇಲೆ ಚೆನ್ನಾಗಿ ಹಚ್ಚುವಂತೆ ಮಿಕ್ಸ್ ಮಾಡಿ ಸ್ವಲ್ಪ ಹುರಿದುಕೊಳ್ಳೋಣ. ಮಸಾಲೆ ಚೆನ್ನಾಗಿ ಹುರಿದಾಗ ಪಲ್ಯಕ್ಕೆ ತುಂಬ ಒಳ್ಳೆ ಸುವಾಸನೆ ಮತ್ತು ರುಚಿ ಬರುತ್ತೆ. ಇದಕ್ಕೆ ನಾನು 1 ಗ್ಲಾಸ್ ಬಿಸಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿರೋದು. ನೀರು 1 ಗ್ಲಾಸ್ ಅಷ್ಟು ಬಿಸಿ ನೀರನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಾಯಿತು. ಇವಾಗ ಸ್ವಲ್ಪ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಹೀಗೆ ಈ ಬಾಣಲಿಗೆ ಮುಚ್ಚಳ ಹಾಕಿ ಸುಮಾರು ಒಂದು 3 ರಿಂದ 4 ನಿಮಿಷ ನಾವು ಬೇಯಿಸ್ಕೊಂಡು ತೊಗೊಳ್ಳೋಣ. ಮತ್ತೆ ಮುಚ್ಚಳ ತೆಗೆದು ಪಲ್ಯವನ್ನು ಒಮ್ಮೆ ಮಿಕ್ಸ್ ಮಾಡಿ ನೋಡಬೇಕು. ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಮಾಡೋದ್ರಿಂದ ಪಲ್ಯ ಕೆಳಗೆ ಅಂಟ್ಕೊಳ್ಳೋದಿಲ್ಲ ಮತ್ತು ಮಸಾಲೆ ಎಲ್ಲ ಕಾಯಿಗೆ ಚೆನ್ನಾಗಿ ಹತ್ತುತ್ತದೆ. ನೋಡಿ, ಬನ್ನಿ ಹೀಗೆ ಪಲ್ಯವನ್ನು ನೋಡೋಣ. ವಾವ್, ಪಲ್ಯ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ನೀರೆಲ್ಲ ಹಿಂಗೋಗಿದೆ. ಈಗ ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ನೀರು ಉಳಿದಿದೆ. ಇನ್ನೂ ಸ್ವಲ್ಪ ನೀರು ಇಂಗ್ಲು ಬಿಡಬೇಕು. ಬಿಡೋಣ. ಇನ್ನೊಂದು ಸ್ವಲ್ಪ ನೀರು ಇಂಗಲು ಬಿಡೋಣ. ಪಲ್ಯದಲ್ಲಿ ತುಂಬ ನೀರು ಇರಬಾರ್ದು. ಮಸಾಲೆ ಎಲ್ಲ ಕಾಯಿಗೆ ಚೆನ್ನಾಗಿ ಹಚ್ಕೊಂಡು ಸ್ವಲ್ಪ ರಸದಂತೆ ಇದ್ದರೆ ತಿನ್ನಲು ತುಂಬ ರುಚಿಯಾಗಿರುತ್ತೆ. ನೋಡಿ, ನಮ್ಮ ಅಲಸಂದೆಕಾಯಿ ಪಲ್ಯ ಈಗ ತಯಾರಾಗಿದೆ. ತಿನ್ನಲು ತುಂಬ ರುಚಿಯಾಗಿ ಕಾಣುತ್ತದೆ. ಈ ಪಲ್ಯವನ್ನು ನೀವು ಬಿಸಿ ಬಿಸಿ ಚಪಾತಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತೊಂದೇ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.
ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಮತ್ತು ನಮಸ್ಕಾರ.